ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವೀಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. SRH ಈ ಒಂದು ಟೀಮು ಐ ಥಿಂಕ್ ಪ್ರಾಬ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ನಮ್ಮ ಸರ್ಕಲ್ಸಲ್ಲಿ, ಈವನ್ ಎಲ್ಲ ಕಡೆ ರೆಡಿಟಲ್ಲಿ ಮಾತಾಡ್ತಾ ಇದ್ರು. SRH ಮೇಲೆ RCB ಬಂದುಬಿಟ್ರೆ ಕಷ್ಟ ಆಗುತ್ತೆ. ದಿಸ್ ವಾಸ್ ಅ ವೆರಿ ವ್ಯಾಲಿಡ್ ಡಿಸ್ಕಷನ್. ಪ್ಲಸ್ ಅವ್ರ ಓಪನರ್ಸ್ ಎಷ್ಟು ಎಕ್ಸ್ಪ್ಲೋಸಿವ್ ಆಗಿದ್ರು, ಮಧ್ಯದಲ್ಲಿ ಐನ್ರಿಚ್ ಕ್ಲಾಸ್ ಅನ್ನು ಮಾತಾಡಂಗಿಲ್ಲ ಆ ಟೀಮು. ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಪನ್, ಅವರು ಫಾಲ್ಟರ್ ಆದರು. ಎನಿವೇಸ್, ಇಟ್ ವಾಸ್ ಅ ವೆರಿ ಗುಡ್ ಟೀಮ್, ವೆರಿ ಎಂಟರ್ಟೈನಿಂಗ್ ಟೀಮ್. ಲೆಟ್ ಸ್ಟಾರ್ಟ್ ಸರ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಭಿಷೇಕ್ ಶರ್ಮಾ, ಟ್ರವಿಸ್ ಹೆಡ್ ಬ್ರಿಲಿಯಂಟ್ ಓಪನರ್ಸು. ಅವರೇನೇ ಒಂಥರ ಇವಾಗಿನ ಟ್ರೆಂಡ್ ಸೆಟ್ಟರ್ಸ್ ಅಂದರೆ ಏನು ತಪ್ಪಾಗಲ್ಲ. ಲಾಸ್ಟ್ ಇಯರಿಂದ ಏನು ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಅದನ್ನ ಕ್ಯೂ ತೊಗೊಂಡು ಬೇರೆಯವರೆಲ್ಲಾನು ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗಿನ್ನ ಚೆನ್ನಾಗಿ ಮಾಡಕ್ಕೆ ಶುರು ಮಾಡಿದ್ದಾರೆ ಕೆಲವರು. ಸೊ ಈ ಥರ ಆಗೋಗಿದೆ. ಆ್ಯಂಡ್ ರೈಟ್ಲಿ ಸೆಡ್, ಇವರಿಬ್ರು ಇನಿಷಿಯಲಿ ಧೂಳೆಬ್ಬಿಸ್ತಾರೆ. ಆ್ಯಂಡ್ ನಿತೀಶ್ ರೆಡ್ಡಿ ಕೂಡ ಅಲ್ಲಿ ಒಂದು ಸ್ವಲ್ಪ ಕ್ಯಾಮಿಯೋಸ್ ಆಡಿದ್ದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಅನಿಕೇತ್ ವರ್ಮಾ, ಏನಕ್ಕೆ ಈ ಹೆಸರು ಹೇಳ್ಬಿಡ್ತಾ ಇದ್ದೀನಿ ಅಂದರೆ, ಇವರಿಂದ ಅಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಇಶಾನ್ ಕಿಶನ್ ನಂಬರ್ 3 ಬಂದು ಅವರು ಚೆನ್ನಾಗೂ ಲೀಡ್ ಮಾಡಿದ್ರು. ಆ್ಯಂಡ್ ಇರೋ ರಿಸೋರ್ಸಸ್ನ ಚೆನ್ನಾಗಿ ಯುಟಿಲೈಸ್ ಮಾಡಿದ್ರು. ಆ್ಯಂಡ್ ಅವ್ರು ಚೆನ್ನಾಗಿ ಲೀಡು ಕೂಡ ಮಾಡಿದ್ರು ಇನಿಷಿಯಲಿ ಪಾರ್ಟ್ ಆಫ್ ದ ಟೂರ್ನಮೆಂಟ್, ಪ್ಯಾಟ್ ಕಮಿನ್ಸ್ ಬರೋವರೆಗೂ. ಆ್ಯಂಡ್ ಎನ್ರಿಕ್ ಕ್ಲಾಸನ್ನು ಆ್ಯಡ್ ಮಾಡಿದ್ರು. ಆ ಕ್ಲಾಸ್ನ ನೀವು ಎಷ್ಟೋ ಜನ ಓಪನರ್ಸ್ನ ಫಸ್ಟ್ 3 ಇರೋರು ಹೈಯೆಸ್ಟ್ ರನ್ ಗೆಟರ್ಸು, ಆರೆಂಜ್ ಕ್ಯಾಪ್ ಲೀಡರ್ ಬೋರ್ಡಲ್ಲಿ ನೋಡೋದು ಅದೇ ಸರ್ವೇ ಸಾಮಾನ್ಯ. ಬಟ್ ಈಯಪ್ಪ ಎನ್ರಿಚ್ ಕ್ಲಾಸನ್ನು ಮಿಡ್ಲ್ ಆರ್ಡರ್ ನಂಬರ್ 5 ನಂಬರ್ 6 ಅಲ್ಲಿ ಬಂದು ಆರೆಂಜ್ ಕ್ಯಾಪ್ ಲೀಡರ್ ಬೋರ್ಡಲ್ಲಿ ಸುಮಾರು ಕಂಟಿನ್ಯೂಸ್ ಆಗಿರ್ತಾ ಇದ್ರು. ಅದು ಕಷ್ಟ, ಯಾಕೆಂದ್ರೆ ಮಿಡ್ಲ್ ಆರ್ಡರ್ ಬಂದು ಆ ಬೋರ್ಡಲ್ಲಿ ಆ ರನ್ಸ್ ಅಮೌಂಟ್ ಆಫ್ ರನ್ಸ್ ಹೊಡಿಯೋದು, ಆಮೇಲೆ ಯಾವ ತರ ಕ್ವಾಲಿಟಿ ಇತ್ತು ಅವ್ರ ಇನ್ನಿಂಗ್ಸ್ಗಳಲ್ಲಿ, ಈ ತರ ಇದ್ದಿದೆ. ಸಖತ್ ಡಿಸ್ಟ್ರಕ್ಟಿವ್ ಆಗಿ ಕಾಣಿಸ್ತು. ಯಾವುದೇ ಬೌಲಿಂಗ್ ಆಪೋಸಿಷನ್ಗೂ ಟೇಕ್ ಆನ್ ಮಾಡೋ ಅಂತ ಇದ್ದಿದ್ದು ಏಕೈಕ ತಂಡ ಅಂದ್ರೆ SRH. ಆ ಥರನೇ ಇದ್ದಿದ್ದು. ಬಟ್ ನನಗೆಲ್ಲೋ ಅವರು ಎಲ್ಲಿ ಎಡಿದ್ರು ಅಂದರೆ, ಆ ಮೋಡ್ ಆಫ್ ಇದು ಕೆಲವು ಸಲ ಏನಾಗುತ್ತೆ, ಒಂದು ಅರ್ಧ ಆಗುತ್ತೆ ಟೂರ್ನಮೆಂಟ್ ಆದ್ಮೇಲೆ ಒಂದು ಸ್ವಲ್ಪ ವೇರೆಂಟ್ ಇರುತ್ತೆ ವಿಕೆಟ್ಸು. ಕೆಲವು ಸಲ ಅಡ್ಯಾಪ್ಟ್ ಮಾಡ್ಕೊಬೇಕಾಗತ್ತೆ ವಿಕೆಟ್ಸ್ನ. ಅಂದರೆ ನೀವು ಸ್ಟ್ರೇಟ್ ಅವೇ ಬ್ಯಾಂಗ್ ಹೋಗೋಕ್ಕಾಗಲ್ಲ. ಆ ಥರ ಹೋಗಿ ಯಾಮಾರಿ ವಿಕೆಟ್ಸ್ ಕಳ್ಕೊಂಡು ಸೋತಿದ್ದಿದೆ SRH. ಬ್ಯಾಟಿಂಗ್ ವಿಷಯದಲ್ಲಿ ಅದೊಂದೇ ನನಗೆ ಗ್ರೌಸ್ ಇರೋದು. ಫೀಲ್ಡಿಂಗ್ ಸಖತ್ತಾಗೇ ಮಾಡಿದ್ರು, ಇಲ್ಲ ಅಂತ ಇಲ್ಲ. ಬಟ್ ಬೌಲಿಂಗಲ್ಲಿ ಅಗೈನ್ ಆ ವೆರೈಟಿ ಇರಲಿಲ್ಲ, ಎಕ್ಸ್ ಫ್ಯಾಕ್ಟರ್ ಇರಲಿಲ್ಲ. ರಶೀದ್ ಖಾನ್ ಥರ ಬೌಲರ್ ಇರಲಿಲ್ಲ. ಸೊ ನಿಮಗೆ ಎಲ್ಲ ರೂಕೀಸ್. ಶಿವಾಂಗ್ ಚೆನ್ನಾಗಿ ಮಾಡಿದ್ರು, ಚೈನಾಮನ್ ಬೌಲರ್. ಬಟ್ ಅಂದ್ರೂ ಆ ಕ್ರೂಷಿಯಲ್ ಕ್ರಂಚ್ ಮ್ಯಾಚಸಲ್ಲಿ ಅಗೇನ್ಸ್ಟ್ ಬಿಗರ್ ಆಪೋಸಿಷನ್ನು ಕಷ್ಟ. ನೀವು ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಬೌಲರ್ ಅದು ಕೆಲಸ ಮಾಡಿಕೊಡ್ತಾರೆ, ವಿಕೆಟ್ ಎತ್ತಾರೆ ಅನ್ನೋದು ಅದಾಗಲಿಲ್ಲ. ಪ್ಯಾಟ್ ಕಮಿನ್ಸ್ ಬಂದು ಆ ಒಂದು ಕಟರ್ಸ್ ಹಾಕಿ ಒಂದು ಸ್ವಲ್ಪ ಆಫ್ ದ ಪಿಚ್ ಸ್ಲೋ ಬರೋಂಥ ವಿಕೆಟ್ಸಲ್ಲಿ ಆ ವೆರೈಟಿ ತರ್ತೀನಿ ಅಂದ್ರೆ ನೆಗೆಟ್ ಮಾಡಿಬಿಟ್ರು. ಬ್ಯಾಟ್ಸ್ಮನ್ಗಳು ರೆಡಿ ಇದ್ರು, ಅದರಲ್ಲೂ ಒಂದು ಪುಟಾಣಿ ರೆಡಿ ಇತ್ತು. ಏನೇ ಮಾಡಿದ್ರು ಎಲ್ಲರೂ ಬಿಗ್ ಬೌಲರ್ಸ್ಗೆ ಏನು ಮಾಡ್ಬೋದು, ಪ್ಯಾಟ್ ಕಮಿನ್ಸ್ ಬಂದರು ಅವ್ರಿಗೆ ಕಿಲಾಡಿ ಅವ್ರು ಸಕ್ಕದ ಮಿಕ್ಸ್ ಮಾಡ್ತಾರೆ ಅಂದರೆ ಆ ಪುಟಾಣಿ ಅವ್ರಿಗೂ ನೆಗೆಟ್ ಮಾಡ್ಬಿಟ್ಟು ಅದು ಬಿಗ್ಗೆಸ್ಟ್ ಬಿದ್ದಿದ್ದು. ಯಾಕೆಂದರೆ ಅದು ಬಿಗ್ ಪ್ಲೇಯರ್ಸ್ಗೆ ಮೈಂಡಲ್ಲಿ ಪ್ಲೇ ಆಗುತ್ತೆ. ಗುರು ನೆಕ್ಸ್ಟ್ ಡೇ ನಾನು 15 ವರ್ಷ ಹುಡುಗಂಗೆ ನಾನು ಪ್ಲಾನ್ ಮಾಡ್ಕೊಂಡ್ ಬರ್ಬೇಕಾ, ಇವ್ನ ಕೈಲಿ ಹೊಡ್ಸ್ಕೊಂಡ್ಬಿಟ್ನಲ್ಲ ಅನ್ನೋ ಥಾಟು ಹೇಳ್ಕೊಂಡೇ ಇದ್ರು ಇರುತ್ತೆ. ಆಯ್ತಾ. ಆಮೇಲೆ ಹರ್ಷ್ ದುಬೆ ಅಫ್ಕೋರ್ಸ್ ಸಖತ್ ಒಳ್ಳೆ ಡೊಮೆಸ್ಟಿಕ್ ಸೀಸನ್ ಇದ್ರು ಇಲ್ಲೇನು ಮಾಡೋಕ್ಕಾಗಲಿಲ್ಲ ಇಂಪ್ಯಾಕ್ಟ್. ಅವ್ರ ಬೌಲಿಂಗೇನೆ ಪ್ರಾಬ್ಲಮ್ ಇದ್ದಿದ್ದು. ಅವ್ರು ಸೋತಿರೋಂಥ ಮ್ಯಾಚಸ್ ನೀವು ನೋಡಿದ್ರೆ ಮೋರಾಲೆಸ್ ಗೆದ್ದಿರೋದು ಮ್ಯಾಕ್ಸಿಮಮ್ ಬ್ಯಾಟಿಂಗಿಂದ, ಆದರೆ ಬೌಲಿಂಗಿಂದ ಮ್ಯಾಕ್ಸಿಮಮ್ ಮ್ಯಾಚಸ್ ಗೆದ್ದಿರೋದು ಬ್ಯಾಟಿಂಗಿಂದ, ಸೋತಿರೋದು ಮ್ಯಾಕ್ಸಿಮಮ್ ಬೌಲಿಂಗ್ ಇಂದಾನೆ. ಬಟ್ ಒಂದ್ ಮ್ಯಾಚ್ ನೀವಾಗ ನೋಡಿ 9 ಗೇಮ್ ಗೆದ್ದಿದ್ದಾರೆ. ನೀವು 18 ಪಾಯಿಂಟ್ ತಗೊಂಡವರು ಬೇಜಾನ್ ಜನ ಟಾಪ್ 2 ಕ್ವಾಲಿಫೈ ಆಗ್ತಾರೆ. ಎನಿ ಸೀಸನ್ ನೀವು ನೋಡಿದ್ರೆ 18 ಪಾಯಿಂಟ್ ಹತ್ರ ಇದೆ ಅಂತಂದ್ರೆ ಇವ್ರು ಎಲಿಮಿನೇಟರ್ ಆಡೋ ಅಂತ ಪರಿಸ್ಥಿತಿ ಬಂತು. ಅದಕ್ಕೆ ಕಾರಣನೇ ಬ್ಯಾಟರ್ಸ್. ಒಂದ್ ಗೇಮ್ ಅಲ್ಲಿ 86 ಆಲ್ ಔಟ್ ಆಗ್ತಾರೆ. ಜಸ್ಟ್ ಅವ್ರು ನೆಟ್ ರನ್ ರೇಟಿಗೆ ಆಡಿದಿದ್ರೆ ಸಾಕಿತ್ತು, ಟಾಪ್ 2 ಅಲ್ಲಿ ಬಂದ್ಬಿಡೋರು. ಬಟ್ ಅಲ್ಲಿ ಮ್ಯಾಚ್ನೇ ಗೆಲ್ಲೋಣ ಅಂತ ಹೋದ್ರು. ಇಲ್ಲೇ ಸ್ವಲ್ಪ ಟ್ಯಾಕ್ಟಿಕ್ಸ್, ನಾವು ಸ್ವಲ್ಪ ನಿಧಾನ ಕಾರಣ, ಸಿಚುಯೇಷನ್ ಕಾರಣ ಅಂತ GT ಮೇಲೆ ಅನ್ಸುತ್ತೆ 86 ಆಲ್ ಔಟ್. ಅಲ್ಲಿ ಆ 90 ರನ್ಸ್ ಏನಿದೆ ಅದು ಲಾಸ್ಟ್ ಡೇಸ್ ಉಳ್ದಿರ್ಬೇಕಾದ್ರೆ ಅದನ್ನ ನೀವು ಕಾಂಪನ್ಸೇಟ್ ಮಾಡಕ್ ಹೋಗಲ್ಲ. ಒಂದು ಬಿಗ್ ವಿನ್ ಇಂದ ಸಮಯನೇ ಮುಗ್ದೋಗ್ತಾ ಇರುತ್ತೆ. ಸೊ ಅಲ್ಲಿ ಆ ಒಂದು ಟ್ಯಾಕ್ಟಿಕಲ್ ಎರರ್ ಇಂದ ಇವ್ರು ಎಲಿಮಿನೇಟರ್ ಆಡ್ಬೇಕಾಗಿತ್ತು. ಎಲಿಮಿನೇಟರ್ ಅಲ್ಲೂ ಅಷ್ಟೇ ತಲೆ ಉಪಯೋಗಿಸಿ ಸ್ವಲ್ಪ ಜಾಫ್ರಾ ಆರ್ಚರ್ಗೆ ನಿಧಾನಕ್ಕೆ ಆಡ್ಕೊಂಡಿದ್ರೆ ಸಾಕಿತ್ತು. ಬೇರೆಯವರೆಲ್ಲ ತತ್ಕಿರೋರು ಫ್ಲಾಟ್ ಟ್ರ್ಯಾಕ್ ಅಲ್ಲಿ.
ಅಲ್ಲಿ ಕಚ್ಕೊಂಡ್ರು. ಎಲ್ಲಾ ಬಾಲ್ ಏನೋ 350 ಚೇಸ್ ಮಾಡ್ತಿದೀವೇನೋ ಅನ್ನೋ ತರ ಜಾಫ್ರಾ ಆರ್ಚರ್ಗೆ 3 ವಿಕೆಟ್ ಬಿಟ್ಕೊಂಡು ಹೊಡಿಯೋದು ಟ್ರಾವಿಸ್ ಹೆಡ್ ಎಲ್ಲ. ಇಶಾನ್ ಕಿಶನ್ ಅವ್ರು ರಾಂಗ್ ಟೈಮಲ್ಲಿ ಔಟ್ ಆಗಿದ್ದು. ಇದೆಲ್ಲ ಏನಾಯ್ತು ಅಂತ ಅಂದ್ರೆ ಎಲಿಮಿನೇಟರ್ ಅಲ್ಲೇ ಗುಡ್ ಬೈ ಹೇಳ್ಬೇಕು ಅನ್ನೋ ತರ ಬಂತು. ಬಟ್ ಯಾವ ತರ ಶುರು ಮಾಡಿದ್ರು, ಫಸ್ಟ್ 4 ಗೇಮ್ ನಲ್ಲಿ ಒಂದೇ ಒಂದ್ ಗೆದ್ದಿದ್ದು, 3 ಸೋತಿದ್ರು. ಕರೆಕ್ಟ್. ಅದಾದ್ಮೇಲೆ ಯಾವ ತರ ಕಮ್ ಬ್ಯಾಕ್ ಮಾಡಿದ್ರು ಇಶಾನ್ ಕಿಶನ್. ಈ ಸ್ಟಾರ್ಟಿಂಗ್ ಅಲ್ಲಿ ಯಾರು ಹರ್ಷಲ್ ಪಟೇಲ್, ಜೈದೇವ್ ಉನಡ್ಕಟ್ ಈ ತರ ಒಂದು ಟೀಮ್ ಇದ್ದಂತವ್ರು ಎಕ್ಸ್ಪೀರಿಯನ್ಸ್ ನಿಂದ ಹೋಗಿದ್ರು. ಅದಾದ್ಮೇಲೆ ಈಶಾನ್ ಮಲಿಂಗ ಆಗಿರ್ಬೋದು, ಇಶಾನ್ ಮಲಿಂಗ ಬ್ರಿಲಿಯಂಟ್ ಸೀಸನ್, ಆ ತರ ಎಲ್ಲ ಮಾಡಿದ್ದು ಖುಷಿ ಕೊಡ್ದು. ಅಂದ್ರೆ ಇವಾಗ ಹೆಂಗೆ ಭರತ, ನೀನ್ ಚಪ್ಲಿ ಕೊಡೋಣ, ನನ್ನ ತಲೆ ಮೇಲೆ ಇಟ್ಕೊಂಡಿರ್ತೀನಿ, ನಾನು ರಾಜ್ಯಭಾರ ಮಾಡ್ತೀನಿ ಅನ್ನೋ ತರ ಪ್ಯಾಟ್ ಕಮಿನ್ಸ್ಗೆ ನೀನ್ ಅಲ್ಲಿ ಇರೋ ಆಸ್ಟ್ರೇಲಿಯಾದಲ್ಲಿ ಚೇತರ್ಸ್ಕೊಂಬಾ, ಇನ್ಫ್ಯಾಕ್ಟ್ ಇಲ್ಲೇ ಇದ್ರು, ನೀನ್ ಆರಾಮಾಗಿ ಚೇತರ್ಸ್ಕೊಂಡಿರೋ, ನಾನ್ ನಡೆಸ್ತೀನಿ ರಾಜ್ಯನ ಹೆಂಗ್ ನಡೆಸ್ಬೇಕು ಅಂತ ತೋರ್ಸ್ಕೊಡ್ತೀನಿ, ನೀನ್ ಬಂದ್ಮೇಲೆ ನಿಂಗೆ ಬಿಟ್ಕೊಡ್ತೀನಿ ಅನ್ನೋ ತರ ಎಲ್ಲ ಪ್ರಾಪರ್ ಆಗಿ ಸೆಟ್ ಮಾಡಿಬಿಟ್ರು. ಅದಾದ್ಮೇಲೆ ಪ್ಯಾಟ್ ಕಮಿನ್ಸ್ ಅವರು ಈ ಬಿಗ್ ಸ್ಟೇಜ್ ನಲ್ಲಿ ಬಿಗ್ ಪ್ಲೇಯರ್ಸ್ ಗಳು ಸ್ಟೆಪ್ ಅಪ್ ಆಗ್ತಾರೆ ಅಂತ ಅಂದಾಗ ಆ ಒಂದು ಶೂಟ್ ಔಟ್ ಮ್ಯಾಚ್ ಅಲ್ಲಿ ಸೋತೋಗ್ಬಿಟ್ರು. ಒಂದು ಹೈಲೈಟ್ ಪಾಯಿಂಟ್ ಅಂತ ಅಂದ್ರೆ ಆ ಹೆನ್ರಿಚ್ ಕ್ಲಾಸಿನ್ ಅವರ ಇನ್ನಿಂಗ್ಸ್ ಅಗೇನ್ಸ್ಟ್ ಚೆನ್ನೈ ಸೂಪರ್ ಕಿಂಗ್ಸ್. ಇನ್ ಯಾರೇ ಆಗಿದ್ರು ಚೇಸ್ ಮಾಡಕ್ ಆಗ್ತಿರ್ಲಿಲ್ಲ, 30 ರನ್ನಿಂದ ಸೋತಿರೋರು. ಮಾಡ್ಸದಂತೆ ಚೆನ್ನೈ ವಿಕೆಟ್ ಸ್ಲೋ ವಿಕೆಟ್ ಕೊಟ್ಟಿದ್ರು. ಬಿಸ್ಲಲ್ಲಿ ಒಂಚೂರು ನೀರ್ ಕೊಡ್ದಲೇನೆ ನೀವ್ ಆಡಿ ಈ ವಿಕೆಟ್ ಅಲ್ಲಿ 180 ಹೊಡಿತೀವಿ, ಚೇಸ್ ಮಾಡಿ ಮಾಡಕ್ಕಾದ್ರೆ ಅಂತ. ಬಟ್ ಕ್ಲಾಸನ್ 1 ಮ್ಯಾನ್ ಶೋ. ಪ್ರತಿ ಮ್ಯಾಚ್ ಅಲ್ವೇ ನೀವು ದುಡ್ಡು ಕೊಟ್ಟು ಬಂದಿದ್ದೀರಾ ಆಡಿಯನ್ಸ್, ನಿಮ್ಗೊಂದು ಬ್ಯಾಕ್ ಫುಟ್ ಪಂಚ್ ತೋರಿಸ್ತೀನಿ, ನಿಮ್ಗೊಂದು ಸ್ವೀಪ್ ಹೊಡಿತೀನಿ, ನಿಮ್ಗೊಂದು ರಿವರ್ಸ್ ಹಿಟ್ ಹೊಡಿತೀನಿ, ನಿಮ್ಗೊಂದು ಫಾಸ್ಟ್ ಬೌಲರ್ಗೆ ಕವರ್ಸ್ ಮೇಲೆ ಅಲಕ್ಷ್ಯವಾಗಿ 6 ಹೊಡಿತೀನಿ. ಇದೆಲ್ಲ ನಾನು ನಾರ್ಮಲ್, ನೀವು ಕೊಟ್ಟಿರೋ 1,500 ರೂಪಾಯಿಗೆ ಇದು ನಾನು ತೋರಿಸ್ತೀನಿ ನನ್ನ ಕಡೆಯಿಂದ. ಅದಾದ್ಮೇಲೆ ಎಷ್ಟು ರನ್ ಬರುತ್ತೋ ಬೋನಸ್ಸು ಅಂತ. ಈ ಸಲ ಆವ್ರೇಜ್ ಇತ್ತು, ಸ್ಟ್ರೈಕ್ ರೇಟ್ ಇತ್ತು. ಇವರೊಬ್ರು ಔಟ್ಲೈಯರು. ಬೇರೆಯವರೆಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಯಾರ್ಯಾರು ಗುಡ್ ಬೈ ಹೇಳಿದಾರೋ ಇಲ್ಲಿ ಬಂದು ಪಿಟ್ಕಿದ್ದಾರೆ. ಆದ್ರೆ ಇವ್ರು ಮಾತ್ರ ನಾವು ಯಾರು ಬೇರೆದೆಲ್ಲ ಆಡಲ್ಲ, ನಾನು ಈ ತರ ಬಿಗ್ SA T20 ಇಲ್ಲಿ IPL ಈ ತರದ್ ಆಡ್ಕೊಂಡಿರ್ತೀನಿ ಅಂತ ಹೇಳಿ ಇಲ್ಲಿ ಆ ಟಾಪ್ 5 ರನ್ ಗೆಟರ್ಸ್ ಅಲ್ಲಿ ಇದ್ದಿದ್ದು. ಹ್ಯಾಟ್ಸ್ ಆಫ್. ನನಗೇನು ಹೈಲೈಟ್ ಅನ್ಸ್ತು ಅಂದ್ರೆ ಇಶಾನ್ ಕಿಶನ್ ಅವ್ರ ಕ್ಯಾಪ್ಟನ್ಸಿ. ನೋ ಡೌಟ್ ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಅವ್ರು ಇಂಡಿಯಾ ಅಂಡರ್ 19 ವರ್ಲ್ಡ್ ಕಪ್ ಅನ್ನು ಚೆನ್ನಾಗಿ ಲೀಡ್ ಮಾಡಿದ್ರು. ಅಂಡ್ ಹೌದು, ಜಾರ್ಖಂಡ್ ಚಾಂಪಿಯನ್ಸ್ ಸೈಯದ್ ಮುಸ್ತಕ್ ಅಲಿ ಅವ್ರೂ ಅಷ್ಟೇ ಬ್ಯಾಟಿಂಗ್ ವೈಸು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಲೀಡು ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಹೇಳೋದೇ ಬೇಕಿಲ್ಲ, ವರ್ಲ್ಡ್ ಕಪ್ಪಲ್ಲಿ ಯಾವ ಥರ ಶುರು ಮಾಡಿದ್ರು, ಪಾಕಿಸ್ತಾನ ಮೇಲೆ ಹೊಡೆದಿದ್ದು ಇನ್ನಿಂಗ್ಸ್ ಆಗಲಿ, ಅವರು ಸಿಕ್ದಾಗೆಲ್ಲ ಚಾನ್ಸು ಇಂಪ್ಯಾಕ್ಟ್ ಮಾಡಿದ್ದಾರೆ, ವರ್ಲ್ಡ್ ಲೆವೆಲಲ್ಲಿ ಸಕ್ಸಸ್ಫುಲ್. ಬಟ್ ಅಟ್ ದ ಸೇಮ್ ಟೈಮ್ ಐಡೆಂಟಿಫೈ ಮಾಡಿದ್ರಲ್ಲ ಯಂಗ್ಸ್ಟರ್ಸ್ನ, ಅದು ನನಗೆ ತುಂಬಾ ಇಷ್ಟ ಆಯಿತು. ಪ್ರಫುಲ್ ಹಿಂಗೆ, ಆಮೇಲೆ ಸಾಕಿಬ್ ಹುಸೈನ್ ಅಗೈನ್ ಅನ್ಕನ್ವೆನ್ಷನಲ್ ಆ್ಯಕ್ಷನು, ಆ ಡಿಪ್ಪಿಂಗ್ ಅಟ್ಯಾಕಿಂಗ್ ಯಾರ್ಕರ್ಸು, ಆಮೇಲೆ ಸ್ಲೋವರ್ ಒನ್ಸ್ ಸೇಮ್ ರಿಸ್ಕ್ ಬ್ರೇಕ್ ಮಾಡ್ತಾರೆ, ಬುಮ್ರಾ ಥರ ಕೈಂಡ್ ಆಫ್ ಸ್ಲೋವರ್ ರನ್ ಇಟ್ಟಿದ್ದಾರೆ. ಆ್ಯಂಡ್ ಚೆನ್ನಾಗಿದೆ ಇದೆಲ್ಲನೂ. ನಮ್ಮ ಹರ್ಷ್ ದೂಬೆ ಅಂದರೆ ಧೈರ್ಯ ತೋರಿಸಿದ್ದಾರೆ ಯಂಗ್ಸ್ಟರ್ಸ್ಗೆ. ಇವ್ರು ಹೇಳಿದ್ರು ಉನದ್ಕತ್, ಹರ್ಷಲ್ ಪಟೇಲ್ ಅವ್ರನ್ನೆಲ್ಲ ಬಿಟ್ಟು ನೆಟ್ಸಲ್ಲಿ ಆಡಿ ನೋಡಿ, ಓಕೆ ಇವರು ಎಫೆಕ್ಟಿವ್ ಅಂತ ಹೇಳಿ ಕೊಟ್ರಲ್ಲ ಚಾನ್ಸು, ಹಂಗೆ ರೆಸ್ಪಾಂಡ್ ಮಾಡಿದ್ರು. ಎಷ್ಟು ಜನದ ಹೆಸರು ಗೊತ್ತಿತ್ತು ಜನಕ್ಕೆ. ಕ್ರೆಡಿಟ್ ಕೊಡ್ಬೇಕು. ವರುಣ್ ಅರುಣ್ ಅಫ್ಕೋರ್ಸ್ ಬೌಲಿಂಗ್ ಅಲ್ಲ ಹೇಳ್ತೀನಿ ಸರ್, ಏನ್ ಗೊತ್ತಾ, ನೀವ್ ಹೇಳ್ಬೋದು ಡ್ಯಾನಿಯಲ್ ವಿಟೋರಿ ಇವರೆಲ್ಲ ಕೋಚ್ ಅಂದ್ರು. ಆಕ್ಚುಲಿ ಇವರೆಲ್ಲ ಕೋಚ್, ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಹನುಮ ವಿಹಾರಿ ಅಂತ ಕೋಚ್ ಇವ್ರಿಗೆ. ಪ್ರತಿ ಮ್ಯಾಚ್ ಆದ್ಮೇಲೂ ತದ್ಕಿ ಇವನ್ ನಾಡ್ಸಿ ಇವ್ರು ಎಷ್ಟು ಟೀಸ್ ಮಾಡಿದ್ದು ಗೊತ್ತಾ ಸರ್. SRH ಗೆ ಫಸ್ಟ್ 3-4 ಮ್ಯಾಚ್ ಗೆದ್ದಾಗ ಸರ್, 3-4 ಮ್ಯಾಚ್ ಗೆದ್ದಾಗ ಬರೀ ವಿಡಿಯೋ ಹಾಕಿ ಇವ್ರನ್ನೆಲ್ಲ ಆಡ್ಸು ಗುರು ನೀನು ಅಂತ ಹೇಳ್ಕೊಟ್ಟಿದ್ದೆ. ಅವ್ರು ಎಷ್ಟೇ ಹೇಳಿರ್ಬೋದು, ಇನ್ ದ ಎಂಡ್ ಆ ಕನ್ವಿಕ್ಷನ್ ಇಟ್ಕೊಂಡು ಆಡ್ಸ್ಬೇಕಲ್ಲ. ಕರೆಕ್ಟ್. ಸೊ ಇನ್ ದ ಎಂಡ್ ಕ್ರೆಡಿಟ್ ಕೊಡ್ಲೇಬೇಕು. ಅಂಡ್ ಆಸ್ ಅ ಕ್ಯಾಪ್ಟನ್, ಆಸ್ ಅ ಲೀಡರ್ ಕೂಡ 3 ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಅದು ಬಿಗ್ಗೆಸ್ಟ್ ಟೇಕ್ ಅವೇ ಸರ್. ಬಟ್ ಈಗ ಅಂದ್ರೆ SRH ಹೀಗಾಯ್ತು, ನೆಕ್ಸ್ಟ್ ಒಂದು ಸೀಸನ್ ಆಲ್ಮೋಸ್ಟ್ ಸೇಮ್ ಟೀಮಲ್ಲೇ ಆಡ್ತಾರೆ ಅಂತ ಅನ್ಕೊಳ್ಳೋಣ. ದೊಡ್ಡ ಮೆಗಾ ಆಕ್ಷನ್ಗೆ ಬಂದಾಗ ವಾಟ್ ಇಫ್ ದೇ ಕುಡ್, ಐ ಮೀನ್ ಈ ಸೇಮ್ ಟೀಮ್ ಆಡ್ಕೊಳ್ಳೆ, ಇದೇ ಬ್ರ್ಯಾಂಡ್ ಕ್ರಿಕೆಟ್ ಅವ್ರು ಆಡೋಕ್ಕಾಗಲಿಲ್ಲ ಅಂತ, ಈಗ ಫ್ಲಾಟ್ ಪಿಚ್ ಬುಲೀಸ್ ಅಂತ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಾಟ್ ಇಫ್ ಅದು ಚೇಂಜ್ ಆಯ್ತು ಅಂತಂದ್ರೆ, ಅಂದ್ರೆ ಈ ತರ ಅಟ್ಯಾಕಿಂಗ್ ತಗೊಳಕ್ ಆಗ್ಲಿಲ್ಲ ಅಂತ ಅಲ್ಲ, ಏನೇ ಚೇಂಜಸ್ ಆದ್ರೂ ಪ್ರಾಪರ್ ನಂಬರ್ 6 ನಂಬರ್ 7 ಬಿಗ್ ಹಿಟರ್ಸ್ ಅದು ಇನ್ಶೂರೆನ್ಸ್ ಇದ್ದಂಗೆ. ನೀವು ಎಂತ ದೊಡ್ಡ ಒಳ್ಳೆ ಮಿಡ್ಲ್ ಆರ್ಡರ್, ಒಳ್ಳೆ ಟಾಪ್ ಆರ್ಡರ್ ಇದ್ರು ಆ 6-7 ಅಲ್ಲಿ ಬರೋ ಅಂತ ಬಿಗ್ ಹಿಟ್ಟಿಂಗ್ ಇರೋವಂಥ ಕೇಪಬಿಲಿಟಿ ಇರೋವಂಥ ಪ್ಲೇಯರ್ಸ್ ಇರೋದು ಇಂಪಾರ್ಟೆಂಟ್. ಆದರೆ ಇಲ್ಲೂ ನೋಡಿ RCB ಗೆದ್ರು, ಎಲ್ಲ ಪರ್ಫಾರ್ಮ್ ಮಾಡಿದ್ರು ಅಂತ ಹೇಳ್ತೀವಿ. ಏನಕ್ಕೆ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯ? ಅವ್ರಿಗೆ ಗೊತ್ತು ನಂಬರ್ 8 ತನಕ ಬ್ಯಾಟಿಂಗ್ ಇದೆ ಅಂತ. ನಿಮಗೆ ಟಿಮ್ ಡೇವಿಡ್, ರೊಮಾರಿಯೋ ಶೆಪರ್ಡ್, ಕೃನಾಲ್ ಪಾಂಡ್ಯ ಅಲ್ಲಿ ಬರ್ತಾರೆ 6, 7, 8 ಅಲ್ಲಿ. ಅಂದರೆ ಯಾವುದೇ ಟಾಪ್ ಆರ್ಡ್ರು ಒಂಥರ ಬಿಂದಾಸಾಗಿ ಆಡ್ಬೋದು. ಸುಮಾರು ಜನ ಟೀಮ್ಸು ಎಡವಿರೋದು ಇಲ್ಲ ಲೇಟರ್ ಹಾಫ್ ಆಫ್ ದ ಟೂರ್ನಮೆಂಟಲ್ಲಿ, ಇಲ್ಲ ಅಡ್ಯಾಪ್ಟ್ ಮಾಡ್ಕೊಳಕ್ಕಾಗಿರಲ್ಲ ಕಂಡೀಷನ್ಸ್ಗೆ ಕೆಲವು ಸಲ, ಇಲ್ಲ ಅಂದರೆ ಬಿಗ್ ಹಿಟರ್ಸ್ ಇಲ್ಲ. ನೀವು ಪಂಜಾಬೇ ತೊಗೊಳ್ಳಿ, ಸ್ಟಾಯ್ನಿಸ್ ಬಿಟ್ರೆ ಯಾರೂ ಇಲ್ಲ.
ಶಶಾಂಕ್ ಸಿಂಗ್ ಒಂದ್ ಮ್ಯಾಚ್ ಲಾಸ್ಟ್ ಅಲ್ಲಿ ಇನ್ನೇನು ಹೊಟ್ಟೋಗ್ತಾ ಇದೆ, ಬೆಂಕಿ ಯಾರು ಬೇಕಾದ್ರೆ ಉರ್ದಿದ್ದು ಅಷ್ಟೇ. ಸೊ ಈ ತರ ಇದ್ದಾಗ SRH ಅಷ್ಟೇ ಆ ಸ್ಲಾಟ್ ಫಿಲ್ ಮಾಡಕ್ ನೋಡ್ಬೇಕು ಆಕ್ಷನ್ ವಿಷಯವನ್ನ. ಇದು ಆರುಮುಗಂ ಕೋಟೆ ಕಣೋ ಅನ್ನೋ ತರ ಕೋಟೆ ಮಾಡ್ಕೊಂಡಿದ್ದಾರೆ. ಹೌದು, ಅದಿಷ್ಟ ಆಯ್ತು ನನ್ಗೆ. ಇದನ್ನ ಚಾಂಪಿಯನ್ಶಿಪ್ ಗೆದ್ದಾಗ್ಲೂ 2016 ಅಲ್ಲಿ ಮಾಡ್ಕೊಂಡಿದ್ರು. ಅವಾಗೆಲ್ಲ ಸ್ಲೋ ವಿಕೆಟ್ಸ್ ಇರೋದು. ಆ ಮುಸ್ತಫಿಜುರ್, ರಶೀದ್ ಖಾನ್ ಇಂಥವ್ರನ್ನ ಇಟ್ಕೊಂಡು ಗೆಲ್ಲಿಸ್ತಾ ಇದ್ರು. ಲೋ ಸ್ಕೋರಿಂಗ್ ವಿಕೆಟ್ 200 ಹೊಡೆದು ಯಾವ ತರ ನಾವು ಡಿಫೆಂಡ್ ಮಾಡ್ಕೊಬೇಕು ಅನ್ನೋದನ್ನ ತೋರ್ಸ್ಕೊಟ್ಟಿದ್ದೆ ಅವರು. ಇನ್ಫ್ಯಾಕ್ಟ್ ಈ ಸಲ ನೋಡೋದಾದ್ರೆ ಸರ್, ನಾನು ಸುಮ್ನೆ ಕ್ರಿಕ್ ಬಜಲ್ ಸ್ಕೋರ್ ಸುಮ್ನೆ ಹಿಂಗೆ ಸ್ಕ್ರೋಲ್ ಮಾಡ್ತಾ ಇದ್ದೆ ಶೋಗ್ ಬರಕ್ಕಿಂತ ಮುಂಚೆ. ಸುಮಾರು ಒನ್ ಸೈಡೆಡ್ ಗೇಮ್ಸ್, 1/6 ವಿಕೆಟ್, 1/7 ವಿಕೆಟ್ಸ್, 1/8 ವಿಕೆಟ್ಸ್, 1/6 ವಿಕೆಟ್ಸ್. ಅಂದ್ರೆ ಒಂದ್ 74 ಗೇಮ್ ಅಲ್ಲಿ ಒಂದ್ 46-47 ಸೆಕೆಂಡ್ ಬ್ಯಾಟಿಂಗ್ ಟೀಮೇ ಗೆದ್ದಿರೋದು. ಅದು ಫಸ್ಟ್ ಬ್ಯಾಟಿಂಗ್ ಅವ್ರು ಗೆದ್ದಿದ್ರೆ ಯಾವ ತರ ಅಂತ ನೋಡ್ತಾ ಇದ್ದೆ. ಒಂದ್ ಸೂಪರ್ ಓವರ್ ಹೋಗಿದೆ, ಒಂದ್ ಅದೇ ಡೇವಿಡ್ ಮಿಲ್ಲರ್ ಒಂದ್ 2 ರನ್ ಅಲ್ಲಿ ಗೆದ್ದಿರೋದ್ ಬಿಟ್ರೆ 50 ರನ್ನಿಂದ ಗೆದ್ದಿರೋದು, 70 ರನ್ನಿಂದ ಗೆದ್ದಿರೋದು, 90 ರನ್ನಿಂದ ಗೆದ್ದಿರೋದು. ಈ ತರ ಕ್ಲೋಸ್ ಗೇಮ್ಸ್ ಗಳು ಈ ಸೀಸನ್ ಅಲ್ಲೇ ನಾವು ಕಡಿಮೆ ನೋಡಿದ್ವಾ ಅಂತ. ಅದಕ್ಕೆ ಕಾರಣನೇ ನೀನ್ ಇರ್ಬೇಕು. ನೀನ್ ನೋಡ್ಲಿಲ್ವಲ್ಲ ಈ ಸಲ? ನಾನು ಆಕ್ಚುಲಿ ಸೆಕೆಂಡ್ ಹಾಫ್ ಟೂರ್ನಮೆಂಟ್ ಜಾಸ್ತಿ ನೋಡಿದೆ. ಅಲ್ಲ ನಾವು ಪ್ಲೇ ಆಫ್ಸ್ ಅಲ್ಲಿ ಲಾಸ್ಟ್ ಅದು ಹಾಫ್ ಅಲ್ಲ, ಅದು 74 ಗೇಮ್ ಅದು. ಅದೆಂತ ನಾವು ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ 6, 7, 8 ನನ್ಗೊಂದು ಥಾಟ್ ಬಂತು. ಜಸ್ಟ್ ಒಂದ್ ಚೂರ್ ಹಿಂದೆ ಹೋಗಿ ವಾಪಸ್ ಬಂದ್ಬಿಡೋಣ. 3 ಟೀಮ್ ಇರೋದು, ಟೈಮ್ ಬೇರೆ ಆಗ್ತಾ ಇದೆ. ಡೇವಿಡ್ ಮಿಲ್ಲರ್ ನ ಯೂಸ್ ಮಾಡ್ಲಿಲ್ಲ ಗುರು. 3 ಮ್ಯಾಚ್ ಕೂಡಿಸಿದ್ರು. ಕರೆಕ್ಟ್. ಅವ್ನು ವರ್ಲ್ಡ್ ಕ್ಲಾಸ್ ಫಿನಿಷರ್. ಡೆಲ್ಲಿ ಏನ್ ಯೋಚಿಸ್ತಾ ಇದ್ರು ಅನ್ನೋದು ನನಗೆ ಆಶ್ಚರ್ಯ ಆಗೋಯ್ತು. ಡೆಲ್ಲಿ ಕ್ಯಾಪಿಟಲ್ಸ್, ಯಾಕೆಂದ್ರೆ ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಫಿನಿಷರ್ಸ್, ವಿ ಆರ್ ಟಾಕಿಂಗ್ ಅಬೌಟ್ ಕ್ರೂಷಿಯಲ್ ಸ್ಪಾಟ್ಸ್, ಇದೊಂದು ಮೆನ್ಷನ್ ಅಂತ ಮಾಡಬೇಕಾಗ್ತದೆ. ಕರೆಕ್ಟ್ ಆಗಿ ಆ 3 ಮ್ಯಾಚ್ ಮಧ್ಯದಲ್ಲಿ ಅಲ್ಲ, ಅವ್ನ್ ಕರ್ಸಿದಕ್ ಪಾಪ ಅದ್ ಮಾಡಿರ್ತೀನಲ್ಲ ಸರ್, ಅದಕ್ಕೆ ರಿವೆಂಜ್ ಇರ್ಬೇಕು. 3 ರನ್ ತಗೊಂಡಿದ್ರೆ ಅಲ್ಲ, ಅದು ಪಾಪ ಅದಕ್ಕೆ ಪ್ರಾಯಶ್ಚಿತ ಅನ್ನೋ ತರ ನಮ್ಗೆ RCB ಬಂದ್ಬಿಟ್ಟು ಹೊಡೆದು ಹೋಗ್ನಲ್ಲ. ಡೇವಿಡ್ ಮಿಲ್ಲರ್ RCB ಮೇಲೆ ಆಡೇ ಆಡ್ತಾನೆ. ಈ ನಾಯ್ಡಿ ಬಿಡಿ, ಆ ಕೊಹ್ಲಿ ಕ್ಯಾಚ್ ಬಿಟ್ಟಿದ್ದೆ. ಓಕೆ, ಲೆಟ್ಸ್ ರೋಲ್ ಕ್ವಿಕ್ಲಿ. ಸನ್ರೈಸರ್ಸ್ ಆರೆಂಜ್ ಆರ್ಮಿ ಅಂತೀವಿ. ಒಳ್ಳೆ ಆರೆಂಜ್ ಜ್ಯೂಸ್ ಕೊಟ್ರಿ ಈ ವರ್ಷ ನಮ್ಮೆಲ್ಲರಿಗೂ. ಟೇಸ್ಟಿ ಆಗಿ ಅವರು ಕುಡ್ಕೊಂಡು ಹೋದ್ರಲ್ಲ. ಅಲ್ಲ, ಆಪಲ್ಗೂ ಅಡಾಪ್ಟ್ ಆಗ್ಬೇಕು ಕೆಲವು ಸಲ. ಕರೆಕ್ಟ್. ಅಲ್ಲ ಸರ್, ಬಟ್ ಒಂದೇ ಒಂದು ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಈಗ ಎಲ್ಲರೂ ಹೇಳಿದ್ರು ಏನೋ ಕೊನೆ ಮ್ಯಾಚ್ ನಮ್ಮೇಲೆ ಏನೋ ಹೈದರಾಬಾದ್ ಅಲ್ಲಿ ಮ್ಯಾಚ್ ಇದ್ದಾಗ ಅಲ್ಲೋ ನೀವು ಚೇಸ್ ಮಾಡಕ್ಕಾಗಲಿಲ್ಲ ಅಂತ. ಬಟ್ RCB ಏನೋ ಥಿಂಕ್ ಟ್ಯಾಂಕ್ ಆಗಿರ್ಲಿ, ಇಲ್ಲ ಕ್ಯಾಪ್ಟನ್ಸಿ ಆಗಿರ್ಲಿ, ಅಲ್ಲಿ ಬ್ರಿಲಿಯನ್ಸಿ ತೋರ್ತದೆ. ಸೇಯಿಂಗ್ ದಟ್ ಗುರು ನಂಗೆ 160 180 ಬೇಕಷ್ಟೇ, ನಾನು ಏನೋ ಕ್ವಾಲಿಫೈರ್ 1 ಹೋಗ್ಬೇಕು. ನನ್ನ ಮಕ್ಕಳ, ನೀವು ನನ್ನ ಏನೋ ಅದಕ್ಕಿಂತ ಮುಂಚೆ ಕಟ್ ಹಾಕ್ಬೇಕಿತ್ತು, ನೀವು ಕಟ್ ಹಾಕಿಲ್ಲ. ದಟ್ ಈಸ್ ಯುವರ್ ಸ್ಟುಪಿಡಿಟಿ. ನನ್ಗೆಲ್ಲ ಮ್ಯಾಚೇ ಅಲ್ಲ ಅದು. ನನಗೆ ಆ ತರ ಒಂದು ಥಿಂಕ್ ಟ್ಯಾಂಕ್ ನಮ್ಮಲ್ಲಿತ್ತು, ಅವರಲ್ಲಿ ಇರ್ಲಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನನಗೆ ಒಂಥರ ಡಿಫ್ರೆಂಟ್ ವ್ಯೂ ಇದೆ. ಏನೇ ಇರ್ಬೋದು, ಅದೇ ಇದೆಲ್ಲ ಮಾತಾಡಿರ್ತಾರೆ. ಮೇ ಬಿ ಮ್ಯಾಚ್ ಗೆಲ್ಲೋಣ ಅನ್ನೋದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇರುತ್ತೆ ಸರ್. ಅವ್ರಿಗೂ ಏನ್ ಗೆಲ್ಬೇಕು ಅಂತ ಏನಿರ್ಲಿಲ್ಲ ಅಂದ್ರೆ ಸರಿ. ಬಟ್ ಈ ನಿಟಿಗ್ರಿಟೀಸ್ ಈ ತರ ನೀವು ಹೇಳೋದಿಲ್ಲ. ಇವಾಗ ನಮ್ಮವ್ರು ಬೆಟರ್ ಇದ್ರು, ಅವರು ಬೆಟರ್ ಇಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ಇದಾಗಲ್ಲ. ಇಟ್ ಪ್ಯಾನ್ಸ್ ಔಟ್. ಮ್ಯಾಚ್ ಹೆಂಗ್ ಹೋಗುತ್ತೆ, ಯಾವ ದಿಕ್ಕಲ್ಲಿ ಹೋಗುತ್ತೆ ಅನ್ನೋ ವೆನ್ ವಿ ಡೂ ಪೋಸ್ಟ್ ಮಾರ್ಟಮ್, ದೆನ್ ಇಟ್ ಲುಕ್ಸ್ ಕ್ಲಿಯರ್. ಹೈಂಡ್ ಸೈಟ್ ಅಲ್ಲಿ ನಾವು ಹೇಳ್ಬೋದು ಇದನ್ನ. ಬೇರೆ ತರ ಹೋಗಿದ್ದೀರ, ಅವಾಗ ನಮ್ಮ ಸಪೋರ್ಟ್ ಸ್ಟಾಫ್ ಕಾಂಪಿಟೆಂಟ್ ಇಲ್ಲ ಅನ್ನೋ ಹೇಳಕ್ಕಾಗತ್ತಾ? ಇಲ್ಲ. ಅಂದ್ರೆ RCB ಅಕಸ್ಮಾತ್ ಉಲ್ಟಾ ಹೋಗಿತ್ತು, ನೀವು ಹೇಳ್ದಂಗೆ SRH ಪರವಾಗಿ ಹೋಗಿತ್ತು, ಅವಾಗ ವುಡ್ ವಿ ಹ್ಯಾವ್ ಸೆಡ್ ದ ಸೇಮ್ ಥಿಂಗ್. ಹಿಂಗೆ RCB ಸಪೋರ್ಟ್ ಸ್ಟಾಫ್ ಇದನ್ನ ಯೋಚಿಸಿರ್ಲಿಲ್ಲ ಅಂತ. ಅಲ್ಲ ಸರ್, ನಾವು ಗೇಮ್ ಪ್ಲಾನ್ ಅಲ್ಲಿ ಅದ್ ನೋಡಿದ್ವಲ್ಲ, ಟಪ 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 ವಿಕೆಟ್ ಬಿದ್ದಾಗ ಪಟ್ಟಿದಾರ್ ಬಂದ ವಿರಾಟ್ ಕೊಹ್ಲಿ ಯಾವಾಗ ಔಟ್ ಆದ್ರೂ ಅವಾಗ ಹೇಳ್ಬಿಟ್ರಂತೆ ನಾವ್ ಇವಾಗ ಕ್ವಾಲಿಫೈ ಅಷ್ಟೇ. ಅದು Q1 ಸರ್, Q1 ಹಿಸ್ಟ್ರಿ ಫ್ರಮ್ ಪಾಸ್ಟ್ 5-6 ಹೇಳೋದು ಅದೇ. ನೀವು ಹೇಳೋದು ಒಪ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾ ಹೇಳೋದು ಅಲ್ಲಿ ಆಡೋದನ್ನು ಹಂಗೆ ಪ್ಯಾನ್ ಔಟ್ ಆದ್ರೆ ಈಸಿ. ಪೋಸ್ಟ್ ಮಾರ್ಟಮ್ ಅಲ್ಲಿ ಮಾತಾಡೋದು ಇವೆಲ್ಲ ಅಂತ ಒಂದು. ಆಮೇಲೆ ಹೇಳ್ದಂಗೆ, ಇಲ್ಲಾಂದ್ರೆ ಆ ತರ ಪ್ಯಾನ್ ಔಟ್ ಆಗುತ್ತಲ್ಲ. ಇವಾಗ ಆಯ್ತು, ವಿರಾಟ್ ಕೊಹ್ಲಿ ಔಟ್ ಆಗಿದ, ಅದಾದ್ಮೇಲೆ ಹಿಂಗೆ ಹೋಗೋಣ ಅನ್ನೋದು, ಅದು ಆಸ್ ಇಟ್ ಪ್ಯಾನ್ಸ್ ಔಟ್ ಇಟ್ ಲುಕ್ಸ್ ಗುಡ್. ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಸರ್ಕಮ್ಸ್ಟೆನ್ಸಸ್, ಆಮೇಲೆ ಏನಾಗಿದೆ ಅನ್ನೋದ್ರ ಮೇಲೆ. ರೈಟ್. ಸೊ ಆಯ್ತು, ಇವಾಗ ಪಂಜಾಬ್ ಆಯ್ತು. 200+ ಟ್ರಿವಿಯಾ 200s ಹೈಯೆಸ್ಟ್ ಟಿಲ್ ನಾವು. ಲಾಸ್ಟ್ ಸೀಸನ್ 61 ಮಾಡಿದ್ರು. ಅದರಲ್ಲಿ 9 SRH ಮತ್ತೆ 9 ಪಂಜಾಬ್. ಸೊ ಮೇನ್ ಕಾಂಟ್ರಿಬ್ಯೂಷನ್ ಗೇಮ್ನ 200+ ಗೇಮ್ ಮಾಡೋದು ಇವ್ರದ್ದು ಇದೆ.